ಪರಾಗ್ ರಾಜಸ್ಥಾನ್ ರಾಯಲ್ಸ್ನ ಫಸ್ಟ್ 3 ಮ್ಯಾಚ್ಗಳಿಗೆ ಕ್ಯಾಪ್ಟನ್. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ಆಲ್ರೆಡಿ ವಿಡಿಯೋ ಶೂಟ್ ಮಾಡಿ ಇನ್ನೇನು ಅಪ್ಲೋಡ್ ಮಾಡಬೇಕು ಅಂತಿದ್ದೆ. ಆಗ ಒಂದು ಲೇಟೆಸ್ಟ್ ನ್ಯೂಸ್ ಬಂತು. ಏನಂತಂದರೆ, ಸ್ಯಾಮ್ಸನ್ ಅವರು ಫಸ್ಟ್ 3 ಮ್ಯಾಚ್, ರಾಜಸ್ಥಾನದ ಫಸ್ಟ್ 3 ಮ್ಯಾಚ್ಗಳಿಗೆ ಅವರು ಕಂಪ್ಲೀಟಾಗಿ ಫಿಟ್ ಇರದ ಕಾರಣ ಅವರು ಕ್ಯಾಪ್ಟನ್ ಆಗಿರೋದಿಲ್ಲ. ಅಬ್ಬಬ್ಬ ಅಂತಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಬಹುದು, ಅವರು ಆಡಲು ಇಚ್ಛಿಸಿದ್ದಾರೆ. ಸೊ ಅವರ ಬದಲಿಗೆ ರಿಯಾನ್ ಪರಾಗ್ ಅವರು ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಇದನ್ನು ಸ್ವತಃ ಸ್ಯಾಮ್ಸನ್ ಅವರೇ ರಾಜಸ್ಥಾನ ಟೀಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅದು ಟ್ವಿಟ್ಟರಲ್ಲಿ, ಈವನ್ ಅದು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಆಗಿರ್ಬೋದು, ರಾಜಸ್ಥಾನ್ ರಾಯಲ್ಸ್ ಅಫಿಷಿಯಲ್ ಹ್ಯಾಂಡಲಿಂದಾಗಿ. ಎಸ್, ಶಾಕಿಂಗ್ ನ್ಯೂಸ್, ಬಟ್ ಆಕ್ಸೆಪ್ಟ್ ಮಾಡಲೇಬೇಕು, ಮೂವ್ ಆನ್ ಆಗಲೇಬೇಕು. ಎಸ್, IPL ಪ್ರಿವ್ಯೂವಿನ 7ನೇ ತಂಡದ ವಿಡಿಯೋ ಇವತ್ತು ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಆಲ್ರೆಡಿ 6 ವಿಡಿಯೋ ಬಂದಿದೆ. ಕಮೆಂಟ್ ಸೆಕ್ಷನಲ್ಲಿ ಈಗ ಸಹ ಕೆಲವೊಂದು ಕಮೆಂಟ್ ನೋಡಿದ್ದೆ ನಾನು, RCBದು ವಿಡಿಯೋ ಮಾಡೋ ಫಸ್ಟು ಅಂತ. ಅಣ್ಣ, RCBದು ವಿಡಿಯೋ ಫಸ್ಟೇ ಮಾಡಿರೋದು, ನೀವು ನೋಡಲಿಲ್ಲ ಅಷ್ಟೇ. ಸೊ ದಯವಿಟ್ಟು ನಮ್ಮದು ರಿಕ್ವೆಸ್ಟ್ ಏನಂತಂದರೆ, ಈಗಲೂ ಸಹ ಸ್ಟ್ಯಾಟ್ಸ್ ತೆಗೆದು ನೋಡಿದಾಗ 60% ಜನ ನಮ್ಮ ಚಾನಲ್ನ ವ್ಯೂವರ್ಸ್ ನಾನ್ ಸಬ್ಸ್ಕ್ರೈಬರ್ಸ್ ಅಂತ, 40% ಜನ ಮಾತ್ರ ಸಬ್ಸ್ಕ್ರೈಬ್ ಆದವ್ರು ನೋಡ್ತಾ ಇರೋದಂತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅನ್ನೋದು ನಮ್ಮ ಒಂದು ಕಳಕಳಿಯ ರಿಕ್ವೆಸ್ಟ್. ಡೈರೆಕ್ಟಾಗಿ ಬರುವ, ನನಗೆ ರಾಜಸ್ಥಾನ್ ರಾಯಲ್ಸು ಆಕ್ಷನ್ಗಿಂತ ಮುಂಚೆ ತಲೆ ಹಾಳು ಮಾಡಿದಂತಹ ತಂಡ ಇದೊಂದೇ ತಂಡ. ಅಂದರೆ ರಿಟೆನ್ಷನಲ್ಲಿ ತಲೆ ಹಾಳು ಮಾಡಿ ಹಾಕಿದರು, ಆಕ್ಷನ್ ಬಿಟ್ಟಾಕಿ ರಿಟೆನ್ಷನಲ್ಲಿಯೇ. ಬಟ್ಲರ್ ಅವ್ರನ್ನ ರಿಟೈನ್ ಮಾಡಲಿಲ್ಲ, ಚಹಲ್ ಅವ್ರನ್ನ ರಿಟೈನ್ ಮಾಡಲಿಲ್ಲ. ಬಟ್ಲರ್ ಅವ್ರನ್ನ ಯಾಕೆ ರಿಟೈನ್ ಮಾಡಲಿಲ್ಲ ಇನ್ನೂ ಸಹ ಗೊತ್ತಿಲ್ಲ ನನಗೆ. ಸೊ ಅವರಿಗೆ ವರ್ಷ ಆಯ್ತಂತವ, ಅಥವಾ ಒಂದು ಕಳೆದ ಸೀಸನ್ ಒಂದು ಓಕೆ ಇತ್ತು ಅಂತವ, ಆ ಒಂದು ರೀಸನ್ ಓಕೆ ಇತ್ತು ಅಂತ ರೀಸನ್ ಇಟ್ಕೊಳ್ಳೋದಾದರೆ, ಹಾಗೆ ನೋಡ್ಲಿಕ್ಕೆ ಹೋದರೆ ಪರಾಗ್, ನಾನು ಪರಾಗ್ ಇದ್ದು ದ್ವೇಷ ಎಲ್ಲ ಎಂಥದ್ದಲ್ಲ, ಲಾಸ್ಟ್ ಸೀಸನ್ ಅಮೇಸಿಂಗ್ ಆಗಿ ಆಡಿದರು, ಡೌಟೇ ಇಲ್ಲ. ಚಿಂದಿ ಚಿತ್ರಾನ್ನ ಲಾಸ್ಟ್ ಸೀಸನ್. ಬಟ್ ಲಾಸ್ಟ್ ಸೀಸನ್ಗಿಂತ ಮುಂಚಿನ ಯಾವ ಸೀಸನಲ್ಲಿ ಸಹ ಆಡೇ ಇರಲಿಲ್ಲಲ್ಲ, ಚಂದ ಆಟವೇ ಆಡಿರಲಿಲ್ಲ. ಸೊ ಅವರನ್ನು ಅಲ್ಲಿ ತನಕ ಅವಕಾಶ ಕೊಡ್ತಾ ಇನ್ಫ್ಲೂಯೆನ್ಸಲ್ಲಿ ಇರ್ಬೋದು, ಅಥವಾ ಅವರ ಪೊಟೆನ್ಷಿಯಲ್ ಅಂದರೆ ನೆಟ್ ಪ್ರಾಕ್ಟೀಸಲ್ಲಿ ಚೆಂದ ಮಾಡಿ ಆಡ್ತಾನೆ, ಬಟ್ ಇಲ್ಲಿ ಮೇಯ್ನ್ ಮ್ಯಾಚಲ್ಲಿ ಆಡೋದಿಲ್ಲ, ಏನೇ ರೀಸನ್ ಇರ್ಬೋದು, ಅವಕಾಶ ಕೊಡ್ತಾ ಬಂದ್ರಲ್ವ. ರಿಟೈನ್ ಕೂಡ ಮಾಡಿದರು ಪರಾಗ್ ಅವ್ರನ್ನ. ಬಟ್ಲರ್ ಅವ್ರನ್ನ ಯಾಕೆ ರಿಟೈನ್ ಮಾಡಲಿಲ್ಲ ನನಗೆ ನಿಜವಾಗ್ಲೂ ಸಹ ಗೊತ್ತಾಗಲಿಲ್ಲ. ಆ್ಯಂಡ್ ಚಹಲ್ ಅವ್ರನ್ನ ರಿಟೈನ್ ಮಾಡಲಿಲ್ಲ. ವಿಕೆಟ್ ಟೇಕಿಂಗ್ ಬೌಲರ್ ಮಾರ್ರೆ. ನನಗೆ ಇದೆಲ್ಲ ಒಂಥರ ಶಾಕಿಂಗ್ ಅಂತ ಅನಿಸೋದು. ಯಾಕಂದರೆ ಮಿಡ್ಲ್ ಓವರ್ಸಲ್ಲಿ ಚಹಲ್ RCB ನಂತರ ಅವರು ಏನು ರಾಜಸ್ಥಾನಿಗೆ ಹೋದ್ಮೇಲೆ ಒನ್ ಆಫ್ ದ ಹೈಯೆಸ್ಟ್ ವಿಕೆಟ್ ಟೇಕಿಂಗ್ ಬೌಲರ್ಸ್ ರಾಜಸ್ಥಾನಿಗೆ, ಅಥವಾ IPL ಪ್ರತಿ ಸೀಸನಲ್ಲಿ ಟಾಪ್ 5 ಟಾಪ್ 6 ವಿಕೆಟ್ ಟೇಕರ್ಸಲ್ಲಿ ಅವರು ಇರ್ತಾಯಿದ್ರು. ಚಹಲ್ ಅವ್ರನ್ನ ರಿಟೈನ್ ಮಾಡಲಿಲ್ಲ. ಅವರು ಒಳ್ಳೆ ಬ್ಯಾಟ್ಸ್ಮನ್ ಅಲ್ಲ ಅಂತವ, ಅಥವಾ ಒಳ್ಳೆ ಫೀಲ್ಡರ್ ಅಲ್ಲ ಅಂತವ, ನಂಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಅ ಬೌಲರ್ ಈಸ್ ಚಿಂದಿ. ರಾಜಸ್ಥಾನಿಗೆ 100% ಕೊಟ್ಟಿದ್ದಾರೆ, ಅವ್ರನ್ನ ರಿಟೈನ್ ಮಾಡಲಿಲ್ಲ. ಗೊತ್ತಿಲ್ಲ ಎಂತ ಆಗಿದೆ ಅಂತ ಗೊತ್ತಿಲ್ಲ. ಯಾರನ್ನೆಲ್ಲ ಹಾಗೆ ರಿಟೈನ್ ಮಾಡಿದ್ರು ನೋಡಿಕೊಂಡು ಬರುವ. ಯಶಸ್ವಿ ಜೈಸ್ವಾಲ್ ಚಿಂದಿ ಚಿತ್ರಾನ್ನ ಪ್ಲೇಯರ್, ಆಬ್ವಿಯಸ್ಲಿ ಅವರನ್ನು ರಿಟೈನ್ ಮಾಡಲೇಬೇಕು. ಮತ್ತು ಅವರ ಕ್ಯಾಪ್ಟನ್ ಮತ್ತು ವಿಕೆಟ್ ಕೀಪರ್ ಸ್ಯಾಮ್ಸನ್ ಅವ್ರನ್ನ ನಾನೀಗ ಓಪನರ್ ಆಗಿ ಇಟ್ಟಿದ್ದೇನೆ. 1 ಡೌನಲ್ಲಿ ಆಡ್ತಿದ್ರು ರಾಜಸ್ಥಾನಿಗೆ. ಯಾಕಂತಂದರೆ ಬಟ್ಲರ್ ಅವ್ರನ್ನ ರಿಟೈನ್ ಮಾಡಲಿಲ್ಲ. ಮತ್ತು ಆಕ್ಷನಲ್ಲಿ ಕೂಡ ಬಟ್ಲರ್ ಥರದ ಒಂದು ದಾಂಡಿಗನನ್ನು ಅವರು ಆಕ್ಷನಲ್ಲಿ ಕೂಡ ಬೈ ಮಾಡಲಿಲ್ಲ. ಸೊ ಆದ್ದರಿಂದ ಸ್ಯಾಮ್ಸನ್ ಅವರು ಇಂಡಿಯನ್ ಟೀಮಿಗೆ ಓಪನರ್ ಆಗಿ ಆಡ್ತಾ ಇದ್ದಾರಲ್ಲ ಈಗ. ಸೊ ಆದ್ದರಿಂದ ರಾಜಸ್ಥಾನಿಗೆ ಸಹ ಓಪನರ್ ಆಗಿರ್ತಾರೆ. ಫಸ್ಟ್ 3 ಮ್ಯಾಚಿಗೆ ಅವರು ಆಡ್ತಾರಾ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರಾ, ಅದಿದಂತೆಲ್ಲ ಇನ್ನೂ ಸಹ ಕನ್ಫರ್ಮ್ ಇಲ್ಲ. ಬಟ್ ನಾನು ಈಗ ಸಹ ಕ್ಯಾಪ್ಟನ್ ಅಂತ ಬರೆದಿದ್ದೇನೆ ಸ್ಯಾಮ್ಸನ್ನಿಗೆ. ಯಾಕಂತಂದರೆ ಓವರ್ ಆಲ್ ಪೂರ್ತಿ ಸೀಸನ್ಗೆ ಅವರು ಇರ್ತಾರಲ್ವ. ಸೊ ಫಸ್ಟ್ 3 ಮ್ಯಾಚಿಗೆ ಇಲ್ಲ ಅಷ್ಟೇ. ಫಸ್ಟ್ 3 ಮ್ಯಾಚಿಗೆ ನಾನು ಆಲ್ರೆಡಿ ಹೇಳಿದ್ದೇನೆ ಪರಾಗ್ ಕ್ಯಾಪ್ಟನ್ ಆಗಿರ್ತಾರೆ ಅಂತ. ಇಡೀ ಸೀಸನ್ ದೃಷ್ಟಿಕೋನದಿಂದ ಸ್ಯಾಮ್ಸನ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಎಸ್, ಅದಾದಮೇಲೆ ಪರಾಗ್ ಅವ್ರನ್ನ ರಿಟೈನ್ ಮಾಡಿದ್ರು ಹೇಳಿದೆ. ಓಕೆ, ಅದು ಅಂಡರ್ಸ್ಟುಡ್, ರಿಟೈನ್ ಮಾಡ್ತಾರೆ ಅಂತವೇ ಗೊತ್ತಿತ್ತು. ಜುರೇಲ್ ಅವ್ರನ್ನ ರಿಟೈನ್ ಮಾಡಿರೋದು ನಾನು ಜುರೇಲ್ ಅವ್ರದ್ದು ದ್ವೇಷ ಎಲ್ಲ ಎಂಥದ್ದು ಅಲ್ಲ, ಬಟ್ ರಿಟೈನಾ 14 ಕೋಟಿ ಕೊಟ್ಟು ಅಂತ ಅಂದ್ಕೊಳ್ತೇನೆ. 14 ಕೋಟಿಯಾ? ಅವರು ಆಕ್ಷನಲ್ಲಿ ಅಷ್ಟಕ್ಕೆಲ್ಲ ಹೋಗ್ತಾ ಇರಲಿಲ್ಲ. ಅವ್ರನ್ನ ಆಕ್ಷನಲ್ಲೇ ಬೈ ಮಾಡ್ಬೋದಿತ್ತು ನನ್ನ ವಾದ. ಆಯ್ತು, ನೀವು ಬಟ್ಲರ್ನ ರಿಟೈನ್ ಮಾಡಲ್ಲ, ಇಟ್ಸ್ ಓಕೆ. ನಾ ಹೇಳೋದು ಜುರೇಲ್ ಅವ್ರನ್ನ ಸಹ ರಿಟೈನ್ ಮಾಡೋದು ಬೇಡ ಇತ್ತು. ಆಕ್ಷನಲ್ಲೇ ಅವರು ನಿಮಗೆ ಸ್ವಲ್ಪ ಕಡಿಮೆ ಪ್ರೈಸಿಗೆ ಸಿಗ್ತಾಯಿದ್ರು, ಆಯಿತಾ. ಅವರು ಜುರೇಲ್ ಅವ್ರನ್ನ ರಿಟೈನ್ ಮಾಡಿದ್ರು. ಹೆಟ್ಮೈರಿಗೆ 12 ಕೋಟಿಯನ್ನು ಕೊಟ್ಟರು ಅಂತ ಅನ್ನಿಸ್ತಿದೆ. ಅವರು ಕೂಡ ಕಡಿಮೆ ಪ್ರೈಸಿಗೆ ಬರ್ತಿದ್ರಪ್ಪ ಆಕ್ಷನಲ್ಲಿ. ಓಕೆ, ಅದಾದಮೇಲೆ ಸಂದೀಪ್ ಶರ್ಮಾ ಅವ್ರನ್ನ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ರಿಟೈನ್ ಮಾಡಿಕೊಂಡ್ರು. ಸಂದೀಪ್ ಶರ್ಮಾ ವರ್ತ್, ಸ್ಯಾಮ್ಸನ್, ಸಂದೀಪ್ ಶರ್ಮಾ, ಜೈಸ್ವಾಲ್ ವರ್ತ್.
ಜುರೇಲ್ ಪರಾಗ್ ವರ್ತ್, ಬಟ್ ಜುರೇಲ್ ಮತ್ತು ಹೆಟ್ಮೈರ್ ಅಷ್ಟು ಕೋಟಿಗೆ ಐ ಡೋಂಟ್ ನೋ, ನನಗೆ ತಲೆ ಹಾಳಾಗಿದೆ, ಅಥವಾ ಆರ್ ಮ್ಯಾನೇಜ್ಮೆಂಟ್ಗೆ ತಲೆ ಸರಿ ಇಲ್ಲ. ಇಬ್ಬರಲ್ಲಿ ಒಂದು, ಅವ್ರಿಗೆ ತಲೆ ಸರಿ ಇದ್ದರೆ ನಂಗೆ ತಲೆ ಸರಿ ಇಲ್ಲ, ನಂಗೆ ತಲೆ ಸರಿ ಇದ್ದರೆ ಅವ್ರಿಗೆ ತಲೆ ಸರಿ ಇಲ್ಲ ಅಷ್ಟೇ. ಈಗ ಒನ್ ಡೌನ್ ಆಟಗಾರ ಬೇಕು, ಯಾಕಂತಂದರೆ ಅಲ್ಲೆಲ್ಲ ಬೇರೆ ಸ್ಲಾಟ್ ಫಿಲ್ ಆಗಿದೆ. ಆಕ್ಷನಲ್ಲಿ ಯಾರನ್ನು ಬೈ ಮಾಡಿದರು ಒನ್ ಡೌನ್ಗೆ? ನಿತೀಶ್ ರಾಣಾ ಅವ್ರನ್ನ ಬೈ ಮಾಡಿದರು. ಅವರು ಒಳ್ಳೆ ಪ್ಲೇಯರ್, ಬಟ್ ಒನ್ ಡೌನ್ ಆಡ್ತಾರೆ ಅವರು 2 ಡೌನ್ ಎಲ್ಲ ಬರ್ತಾ ಇದ್ರಲ್ಲ, ಡೆಫಿನೆಟ್ಲಿ ಒಳ್ಳೆ ಪ್ಲೇಯರ್. ಆ್ಯಂಡ್ ಅವರನ್ನು KKR ಆಡ್ತಿದ್ರಲ್ಲ, ಅವ್ರನ್ನ ರಿಟೈನ್ ಮಾಡದಿದ್ದಾಗ, ಆಕ್ಷನ್ಲಿ ಬೈ ಮಾಡದಿದ್ದಾಗ ಅವರು ಸ್ಟೋರಿ ಹಾಕಿದ್ರು, ಅವರ ಹೆಂಡತಿ ಸ್ಟೋರಿ ಹಾಕಿದ್ರು, ಲಾಯಲ್ಟಿ ಲಂಗ್ ಪುಸ್ಕ್ ಅಂತ, ಅದೆಲ್ಲ ಮಾಡಬಾರ್ದು. ಯಾವ ತಂಡಕ್ಕೆ ಹೋಗಿದ್ದಿರಲ್ಲ ಅದ್ರ ಬಗ್ಗೆ ಖುಷಿಯಾಗಿ ಎಸ್ ನಾನು ರಾಜಸ್ಥಾನಿಗೆ ಸೆಲೆಕ್ಟ್ ಆಗಿದ್ದೇನೆ, ಐ ಆಮ್ ಸೋ ಹ್ಯಾಪಿ ಟು ಪ್ಲೇ ಫಾರ್ ರಾಜಸ್ಥಾನ್, ಆ ಥರ ಸ್ಟೋರಿ ಹಾಕಬೇಕು ಬಿಟ್ಟರು ಇಂಡೈರೆಕ್ಟಾಗಿ ಟಾಂಟ್ ಕೊಡೋದು ಬೇರೆ ಫ್ರಾಂಚೈಸಿಗೆ ಮಾಡಬೇಡಿ. ಆವಾಗ ರಾಜಸ್ಥಾನಿಗೆ ಸಹ ಡೌಟ್ ಬರ್ತದೆ, ಅಯ್ಯ ಮಾರ ನೆಕ್ಸ್ಟ್ ಸೀಸನಲ್ಲಿ ಈಗ ಇವರನ್ನು ಬಿಟ್ಟರೆ ಮತ್ತೆ ನಮ್ಮ ಫ್ರಾಂಚೈಸಿ ಬಗ್ಗೆ ಸಹ ಇಂಡೈರೆಕ್ಟಾಗಿ ಟಾಂಟ್ ಕೊಡ್ತಾ ಕೂತ್ಕೊಳ್ತಾರೆ ಏನೋ ಅಂತ. ಅಷ್ಟು ದೊಡ್ಡ ಪ್ಲೇಯರಾಗಿ ಯಾಕೆ ಅದೆಲ್ಲ, ಜಸ್ಟ್ ಮೂವ್ ಆನ್ ಅಲ್ವಾ? ನೀವು ಆಕ್ಷನಲ್ಲಿ ಅಟ್ಲೀಸ್ಟ್ ಸೇಲ್ ಆದ್ರಲ್ಲ, ಖುಷಿಪಡಿ, ಕೋಟಿಗೆ ಸೇಲ್ ಆಗಿದ್ದೀರಿ ಅಂತ. ಒನ್ ಡೌನಲ್ಲಿ ನಿತೀಶ್ ರಾಣಾ ಅವರು ಆಡ್ತಾರೆ. ಅದಾದ ಮೇಲೆ ಅಶ್ವಿನ್ ಮತ್ತು ಚಹಲ್ ಅವ್ರನ್ನ ತಗೊಳ್ಳಿಲ್ಲ, ಅಂದರೆ ರಿಟೈನ್ ಮಾಡಲಿಲ್ಲ, ಆಕ್ಷನಲ್ಲಿ ಕೂಡ ಬೈ ಮಾಡಲಿಲ್ಲ. ಸೊ ಅವರ ಬದಲಾಗಿ ಹಸರಂಗ ಮತ್ತು ತೀಕ್ಷ್ಣ ಅವರನ್ನು ಬೈ ಮಾಡಿದ್ದಾರೆ. ಅವರು ಆ ಜೋಡಿಯನ್ನು, ಅಶ್ವಿನ್ ಮತ್ತು ಚಹಲ್ ಅವ್ರನ್ನ ರಿಪ್ಲೇಸ್ ಮಾಡುವಂತಹ ಒಂದು ಸೂಪರ್ ಜೋಡಿಯ ಕೆಪಾಸಿಟಿ ಉಂಟು, ಡೌಟೇ ಇಲ್ಲ. ಬಟ್ ಹಸರಂಗ ಅವ್ರದ್ದು ಇನ್ಕನ್ಸಿಸ್ಟೆನ್ಸ್ ಪರ್ಫಾರ್ಮೆನ್ಸು ಮತ್ತು ಅವರ ಫಿಟ್ನೆಸ್ ಕೂಡ ಹಾಗೆ, ಅಣ್ಣ ಫಿಟ್ ಇಲ್ಲ. ಸೊ ಐ ಹೋಪ್ ಅವರು ಫಿಟ್ ಇದ್ದಾರೆ ಅಂತ ಅಂದ್ಕೊಳ್ತೇನೆ. ಸೊ ಅವರು ಫಿಟ್ಟೆಲ್ಲ ಇದ್ದರೆ ಅಶ್ವಿನ್ ಮತ್ತು ಚಹಲ್ ಅವ್ರನ್ನ ರಿಪ್ಲೇಸ್ ಮಾಡಲಿಕ್ಕೆ ಆಗದಿದ್ರು ಆ ಲೆವೆಲಿಗೆ ಸ್ವಲ್ಪ ಹತ್ರ ಬರ್ಬೋದು. ಅದಾದಮೇಲೆ ಒಂದು ರನ್ ಮೆಷಿನ್ ಅವ್ರನ್ನ ಬೈ ಮಾಡಿದ್ದಾರೆ, ಜೋಫ್ರಾ ಆರ್ಚರ್ ಅವ್ರನ್ನ. ಒಳ್ಳೆ ಬೌಲರು, ಪೊಟೆನ್ಷಿಯಲ್ ಉಂಟು, ಸ್ಪೀಡ್ ಉಂಟು, ಬಟ್ ನನಗೆ ಮೊದಲಿಂದನೂ ಹೀ ಈಸ್ ನಾಟ್ ಸೀರಿಯಸ್ ಅಬೌಟ್ ಇಸ್ ಗೇಮ್ ಅಂತ ಮೊದಲಿಂದನೂ ಇರುವಂಥ ಒಪಿನಿಯನ್. ಅದು ಕೆಲವೊಂದು ಸಲ ತಲೆ ಒಳಗೆ ಆ ಒಪಿನಿಯನ್ ಕೂತ್ರೆ ಅದು ಚೇಂಜ್ ಆಗೋದಿಲ್ಲ. ಈವನ್ ಇಂಗ್ಲೆಂಡ್ ಬಂದಿದ್ರಲ್ಲ ಭಾರತಕ್ಕೆ ಚಾಂಪಿಯನ್ಸ್ ಟ್ರೋಫಿ ಮೊದಲು, ಹಣ್ಗಾಯಿ ನೀರ್ಗಾಯಿ ಮಾಡಿ ಹಾಕಿದ್ರು ಭಾರತದವರು. ಜೋಫ್ರಾ ಆರ್ಚರ್ ಅವ್ರನ್ನ ದಾಡ ಹೊಡೆದು ಬಿಸಾಕಿದ್ರು. ಸೊ ರಾಜಸ್ಥಾನ್ ಯಾವ ಆ್ಯಂಗಲಿಂದ ಜೋಫ್ರಾ ಆರ್ಚರ್ ಅವ್ರನ್ನ ತಗೊಂಡ್ರು ಅಂತ ನಂಗೆ ಇನ್ನೂ ಸಹ ಗೊತ್ತಿಲ್ಲ. ಒಳ್ಳೆ ಬೌಲರ್ ಇಲ್ಲ ಅಂತಲ್ಲ, ಬಟ್ ಈಗ ಅವರೇ ಮೇಯ್ನ್ ಬೌಲರ್ ಆಗಿದ್ದಾರೆ ಮಾರೆ. ಅವ್ರದ್ದು ರಾಜಸ್ಥಾನದ ಮೇಯ್ನ್ ಬೌಲರೇ ಜೋಫ್ರಾ ಆರ್ಚರ್ ಅವರು. ಅವ್ರಿಗೆ ರಿಪ್ಲೇಸ್ಮೆಂಟಾಗಿ ಫಾರೂಕಿ ಅವರಿದ್ದಾರೆ, ಮತ್ತು ಕ್ವಾನ ಮ್ಯಾಪಕ ಅವರಿದ್ದಾರೆ. ಬಟ್ ಎಕ್ಸ್ಪೀರಿಯನ್ಸ್ ಆಧಾರದಲ್ಲಿ ಮೇ ಬಿ ಜೋಫ್ರಾ ಆರ್ಚರನ್ನೇ ಇದು ಮಾಡ್ತಾರೆ, ತಂಡ ಆಯ್ಕೆ ಮಾಡ್ತಾರೆ ಪ್ರೈಮರಿ ಬೌಲರ್ ಆಗಿ ಸದ್ಯಕ್ಕಂತೂ, ಅಟ್ಲೀಸ್ಟ್ ಒಂದು ಫಸ್ಟ್ 4-5 ಮ್ಯಾಚಿಗೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಅದಾದಮೇಲೆ ತುಷಾರ್ ದೇಶಪಾಂಡೆ ಅವ್ರನ್ನ ಬೈ ಮಾಡಿದ್ದಾರೆ. ಸ್ಪೀಡ್ ಕಡಿಮೆ, ಅವ್ರಿಗೆ ಹೇಗೋ ವಿಕೆಟ್ ಸಿಗ್ತದೆ ಮಾರ. ನಮ್ಮ ಈಗ ಶಾರ್ದುಲ್ ಠಾಕೂರ್ ಅವರಿದ್ರು ಗೊತ್ತಾ, ಸ್ಪೀಡ್ ಕಡಿಮೆ, ವಿಕೆಟ್ ಸಿಗ್ತಿತ್ತಲ್ಲ, ಹಾಗೆ ತುಷಾರ್ ದೇಶಪಾಂಡೆ ಹೇಗೋ ಒಂದು ವಿಕೆಟ್ ತೆಗಿತಾರೆ. ಸೊ ಆ ಒಂದು ದೃಷ್ಟಿಕೋನದಿಂದ ಇವ ಬಾಲ್ ಹಾಕಿದರೆ ವಿಕೆಟ್ ಸಿಗ್ತದೆ ಅನ್ನೋ ಒಂದು ದೃಷ್ಟಿಕೋನದಿಂದ ಬೈ ಮಾಡಿರ್ಬೋದು. ಸಂದೀಪ್ ಶರ್ಮಾ ರಿಟೈನ್ ಆಗಿದ್ದಾರೆ. ನೀವು ಹೇಳ್ಬೋದು ಎಂಥದ್ದು ಸೂರ್ಯವಂಶಿ ನೆನಪಿತ್ತು, 13 ವರ್ಷದ ಹುಡುಗ ಇದ್ನಲ್ಲ, ಅವನನ್ನು ಆಡಿಸೋದಿಲ್ವಾ? ಐ ಡೋಂಟ್ ಥಿಂಕ್ ಸೊ. ಅಷ್ಟು ವೈಭವ್ ಸೂರ್ಯವಂಶಿ ಅಲ್ಲ, ಹೌದು, ಅಷ್ಟು ಬೇಗ ಅವಕಾಶಗಳು ಡೈರೆಕ್ಟಾಗಿ IPL ಅಂತ ಒಂದು ಕಾಂಪಿಟೇಟಿವ್ ಫ್ರಾಂಚೈಸಿ ಕಾಂಪಿಟೇಟಿವ್ ಗೇಮಲ್ಲಿ ಡೌಟ್ ಸಿಗೋದು, ಎಷ್ಟು ಬೇಗ ಸಿಗೋದು ಡೌಟು. ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿದ್ದಾನೆ, ಸ್ಟ್ರೋಕ್ ಪ್ಲೇ ಎಲ್ಲ ಒಳ್ಳೆ ಉಂಟು, ಬಟ್ ಸ್ಟಿಲ್ ಅಷ್ಟು ಬೇಗ ಪ್ಲೇಯಿಂಗ್ ಎಲೆವನಲ್ಲಿ ಚಾನ್ಸ್ ಸಿಗೋದು ಡೌಟ್ ಅಂತವೇ ಅಂದ್ಕೊಂಡಿದ್ದೇನೆ. ಹಾಗಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶುಭಮ್ ದೂಬೆ ಸೂಪರ್ ಪ್ಲೇಯರ್, ಒಳ್ಳೆ ಸ್ಟ್ರೈಕ್ ರೇಟು, ಒಳ್ಳೆ ಬಾಡಿ ಶಕ್ತಿ ಎಲ್ಲ ಉಂಟು, ಅವರನ್ನು ಯೂಸ್ ಮಾಡಿಕೊಳ್ಬೋದು. ಫಸ್ಟ್ 3 ಮ್ಯಾಚಿಗೆ ಸ್ಯಾಮ್ಸನ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು, ಸಿನ್ಸ್ ಹಿ ಈಸ್ ನಾಟ್ ಕಂಪ್ಲೀಟ್ಲಿ ಫಿಟ್. ಸೊ ಶುಭಮ್ ದೂಬೆ ಅವ್ರು ಕಾಯಬೇಕು. ಬೌಲರ್ ಬೇಕು ಅಂತಂದರೆ ಆಕಾಶ್ ಮಧ್ವಾಲ್ ಇದ್ದಾರೆ. ಅಗೈನ್ ಫಸ್ಟ್ 3 ಮ್ಯಾಚಿಗೆ ಅದು ಫಿಕ್ಸ್ ಅಂತ ಅನ್ನಿಸ್ತದೆ, ಸ್ಯಾಮ್ಸನ್ ಅವರೇ ಇದಾಗಿರ್ತಾರೆ, ಏನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿರ್ತಾರೆ. ಬಟ್ ಬೌಲರ್ ಬೇಕು ಅಂತಂದರೆ ಆಕಾಶ್ ಮಧ್ವಾಲ್ ಅಥವಾ ಯುದ್ವೀರ್ ಸಿಂಗ್ ಚರಕ್ ಅವರು LSGಗೆ ಆಡ್ತಿದ್ರು ಅಂತ ಅಂದ್ಕೊಳ್ತೇನೆ. ಹಿ ಈಸ್ ಆಲ್ಸೋ ಗುಡ್. ಆಕಾಶ್ ಮಧ್ವಾಲ್ ಅವರು ಮುಂಬೈಯಲ್ಲಿ ಒಂದು ಸೀಸನ್ ಭಾರಿ ಚೆಂದ ಮಾಡಿ ಬಾಲ್ ಹಾಕಿದ್ರು, ಲಾಸ್ಟ್ ಸೀಸನ್ ಚೆಂದ ಮಾಡಿ ಬಾಲ್ ಹಾಕಲಿಲ್ಲ, ರಿಟೈನ್ ಮಾಡಲಿಲ್ಲ, ಬೈ ಕೂಡ ಮಾಡಲಿಕ್ಕೆ ಹೋಗಲಿಲ್ಲ. ಓವರ್ ಆಲ್ ಟೀಮ್ ನೋಡಿದರೆ ಪರ್ಸ್ನಲಿ ಹೇಳೋದು, ಐ ಆಮ್ ನಾಟ್ ಹ್ಯಾಪಿ. ನಿಮಗೆ ಬೇರೆ ಬೇರೆ ಒಪಿನಿಯನ್ ಇರ್ಬೋದಪ್ಪ, ಇಲ್ಲ ಸೂಪರ್ ಉಂಟು ಹಾಗೆ ಉಂಟು. ಇವರು ಪ್ಲೇ ಆಫಿಗೆ ಬರಬೇಕು ಅಂತಂದರೆ ಸ್ಯಾಮ್ಸನ್ ಮತ್ತು ಜೈಸ್ವಾಲಿಂದವೇ ಆಗಬೇಕು. ಸ್ಯಾಮ್ಸನ್ ಮತ್ತು ಜೈಸ್ವಾಲು ಭಯಾನಕ ಕ್ಲಿಕ್ ಆದರೆ ಪ್ಲೇ ಆಫಿಗೆ ಬರ್ತಾರೆ. ಇಲ್ಲೇ ಇದ್ದರೆ ಈ ಟೀಮು ಸಡನ್ನ ನೋಡಿದಾಗ ಪ್ಲೇ ಆಫಿಗೆ ಬರುವಂಥ ಟೀಮ್ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇಲ್ಲ. ಐ ಮೈಟ್ ಬಿ ರಾಂಗ್. ಇವ್ರು ಬರಬೇಕು ಅಂತಂದರೆ ನೆಕ್ಸ್ಟ್ ರೌಂಡಿಗೆ ಜೈಸ್ವಾಲು ಸ್ಯಾಮ್ಸನ್ ಕನ್ಸಿಸ್ಟೆಂಟಾಗಿ ಆಡಬೇಕು. ಇವ್ರದ್ದು ರಾಜಸ್ಥಾನ್ ಇದು ಹೇಗೆ ಫಸ್ಟ್ ಹಾಫ್ ಸೂಪರ್ ಇರ್ತದೆ, ಸೆಕೆಂಡ್ ಹಾಫು
ಎಲ್ಲಿದ್ದಾರೆ ಮಾರೆ ಅಂತ ಅನ್ನಿಸೋ ಥರ ಆಡ್ತಾರೆ. ಸ್ಯಾಮ್ಸನ್ ಕೂಡ ಹಾಗೆ ಫಸ್ಟ್ ಹಾಫ್ ಸೂಪರಾಗಿ ಆಡ್ತಾರೆ IPLದು, ಸೆಕೆಂಡ್ ಹಾಫಲ್ಲಿ ಸಡನ್ನಾಗಿ ಫಾರ್ಮ್ ಹೋಗ್ತದೆ. ಸೊ ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡಿದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ರಿಸಲ್ಟ್ ರಾಜಸ್ಥಾನ್ ಕಡೆಯಿಂದ. ಬಟ್ ಬಟ್ಲರ್ ಕೊರತೆ ಖಂಡಿತವಾಗಿ ಸಹ ಕಾಡ್ತದೆ ಅಂತ ನಾನು ನಂಬಿದ್ದೇನೆ. ಐ ಹೋಪ್ ಇವ್ರು ನನ್ನನ್ನು ರಾಂಗ್ ಪ್ರೂವ್ ಮಾಡಲಿ, ಖುಷಿ ಪಡ್ತೇನೆ ನಾನು. ನಿಮ್ಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿ ಬರುವ ನಮಸ್ಕಾರ.